ಕಟಿಂಗು ಹಂಗೆ ಇವು ಓಕೆ 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 ಸರ್ ರೆಡಿ ಕವರ್ ಮಾಡಿದ್ದೀರಾ ಎಲ್ಲ ಗೊತ್ತಾಯ್ತು ಮಾಡಿ ಓಕೆ ಸರ್ ಒಂದು ಸೆಕೆಂಡ್ ಓಕೆ ಸರ್ ಅದೇನಪ್ಪ ಸಾಯಿಬಾಬಾ ದೇವಸ್ಥಾನ ರೆಡಿ ಸರ್ ಓಕೆ ಸರ್ ರೆಡಿ ಸರ್ ರೆಡಿ ಸರ್ ಮೇಡಮ್ ಇದು ಓಕೆ ಸರ್ ಒಂದು ಸೆಕೆಂಡ್ ಸರ್ ಬಾಯ್ ಓಕೆ ರೆಡಿ ರೆಡಿ ಸರ್ ರೆಡಿ ಮೇಡಮ್ ನೋಡಿ ನೋಡಿ ಓಕೆ ಸರಿ ನೋಡಿ ಸರ್ ಓಕೆ ಓಕೆ
ಸ್ನೇಹಿತ, ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡ ಪುಟ್ಟಸ್ವಾಮಿಯವರ ಹುಟ್ಟುಹಬ್ಬ. ಎಲ್ಲ ಅವರ ಸ್ನೇಹಿತರುಗಳು ಇವತ್ತೆಲ್ಲರೂ ಸೇರಿ ಅವರಿಗೆ ಶುಭವನ್ನು ಹಾರೈಸಿದ್ದಾರೆ. ಭಗವಂತ ಅವ್ರಿಗೆ ಆರೋಗ್ಯ, ಆಯುಷ್ಯ, ನೆಮ್ಮದಿಯನ್ನು ಕೊಡಲಿ ಅಂತ ಅಂದ್ಬಿಟ್ಟು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ನೆಮ್ಮದಿ ಇದೆ, ರಾಜಕೀಯವಾಗಿ ಅವರಿಗೆ ಸ್ಥಾನಮಾನಗಳ ಬಗ್ಗೆ ಅವಾಗ ಕಾಲದಲ್ಲಿ ಏನಾಗಬೇಕೋ ಅದಾಗುತ್ತೆ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಅಂದರೆ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವಿಶೇಷವಾದಂಥ ವಿಧಾನಸಭಾ ಕ್ಷೇತ್ರ. ಇಲ್ಲಿರುವಷ್ಟು ಲೀಡ್ರು ನನ್ನ ಪ್ರಕಾರ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡ್ರ್ ಇರ್ಬೋದು, ಆದರೆ ಒಂದು ಕೆಲಸವನ್ನು ಯಾವುದೇ ಸಾಮಾಜಿಕ ಕೆಲಸಗಳಿರ್ಬೋದು, ಪಕ್ಷದ ಕೆಲಸ ಇರ್ಬೋದು, ಅಥವಾ ನಮ್ಮ ನೆಚ್ಚಿನ ಶಾಸಕರಾದ ಗೋಪಾಲಣ್ಣವರ ಮಾರ್ಗದರ್ಶನ ಹೇಳುವಂಥ ಎಲ್ಲ ಕೆಲಸಗಳನ್ನು ಭಕ್ತಿ, ಪ್ರಾಮಾಣಿಕತೆ, ಶ್ರದ್ಧೆಯಿಂದ ಮಾಡುವಂಥ ಲೀಡ್ರ್ಗಳನ್ನ ನಾವು ಮಹಾಲಕ್ಷ್ಮಿ ಲೇಔಟಲ್ಲಿ ಹೊಂದಿದ್ದೀವಿ. ಇವತ್ತು ನಮ್ಮ ನೆಚ್ಚಿನ ಸ್ನೇಹಿತ, ಸಹೋದರ ಪುಟ್ಟಸ್ವಾಮಿಯವರ ಹುಟ್ಟುಹಬ್ಬ. ಪುಟ್ಟಸ್ವಾಮಿಯವರಂದರೆ ಅವರ ಒಂದು ಪ್ರೊಫೆಷನ್ ಜೊತೆಗೆ ಅವರೊಬ್ಬರು ಕಾಂಟ್ರಾಕ್ಟ್ರ್ ಜೊತೆಗೆ ಸಮಾಜ ಸೇವೆಯನ್ನು ಭಾಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಂಥ ಒಬ್ಬ ಚಿರಪರಿಚಿತ ವ್ಯಕ್ತಿ ಪುಟ್ಟಸ್ವಾಮಿಯವರು. ಸಹೃದಯಿ, ನಾನು ದುಡಿಮೆ ಮಾಡಬೇಕು, ದುಡಿಮೆ ಮಾಡಿದ್ರಲ್ಲಿ ಸಮಾಜಕ್ಕೆ ಏನಾದರೂ ಸ್ವಲ್ಪ ಕೊಡಬೇಕು ಅನ್ನೋ ಮನಸ್ಥಿತಿಯಿಂದ ಭಾಳಷ್ಟು ವರ್ಷಗಳಿಂದ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲೇ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ರೀತಿ ಮಾಡಿದಾಗ ನಮ್ಮ ಜನಗಳೇ ಒಪ್ಕೊಂಡು ಅವರ ಒಂದು ಹುಟ್ಟುಹಬ್ಬ ಏನು ಹುಟ್ಟುದ ಹಬ್ಬ ಸಂಭ್ರಮಾಚರಣೆ ಇದೆ ಅಂಥ ದಿನ ಜನಗಳೇ ಬರ್ತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ನಾವು ಒಂದಿಷ್ಟು ಈ ಒಂದು ಸೃಷ್ಟಿಯಲ್ಲಿ ಹುಟ್ಟುಬಿಟ್ಟು ನಮ್ಮದೇ ಆದ ರೀತಿಯಲ್ಲಿ ನಾವೊಂದಿಷ್ಟು ಕೆಲಸಗಳನ್ನು ಮಾಡ್ಕೊಂಡು ಹೊರಟೋಗೋದು ಅದು ಅಲ್ಲ. ನಾನು ಹೇಳೋದು, ಇಲ್ಲಿ ಹುಟ್ಟಿದ ಮೇಲೆ ದೇವರು ಒಂದು ಶಕ್ತಿ ಕೊಟ್ಟಿರ್ತಾನೆ. ಆ ಶಕ್ತಿಯಲ್ಲಿ ನಮ್ಮ ಕೈಲಾದಷ್ಟು ಸಮಾಜ ಸೇವೆನೂ ಮಾಡಿಕೊಂಡು ನಮ್ಮ ಸಂಸಾರಗಳನ್ನೂ ಗಟ್ಟಿ ಮಾಡಿಕೊಂಡು ಸ್ನೇಹಿತರು, ಬಂಧು ಬಳಗ ಜೊತೆಗೆ ನಾವಿದ್ದರೆ ಇಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕತೆ ಆಗ್ತಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ನಮ್ಮ ಪುಟ್ಟಸ್ವಾಮಣ್ಣ ಸಾವಿರಾರು ಅಭಿಮಾನಿಗಳನ್ನ ಹೊಂದಿದ್ದಾರೆ, ಅವರೆಲ್ಲ ಬಂದಿದ್ದಾರೆ. ಈಗಷ್ಟೇ ನಮ್ಮ ನೆಚ್ಚಿನ ಶಾಸಕರಾದ ಗೋಪಾಲಣ್ಣವ್ರು ಬಂದುಬಿಟ್ಟು ಶುಭ ಹಾರೈಸಿದರು. ಎಲ್ಲ ಒಂದಿಷ್ಟು ಸಾಮಾಜಿಕ ವ್ಯವಸ್ಥೆಗಳನ್ನೂ ಮಾಡ್ಕೊಂಡಿದ್ದಾರೆ ಪುಟ್ಟಸ್ವಾಮಣ್ಣವರು. ಈ ರೀತಿಯ ಲೀಡರ್ಗಳು ನಮ್ಮ ಒಂದು ಈ ಸಾಮಾಜಿಕ ಕ್ಷೇತ್ರದಲ್ಲಿ ಮತ್ತಷ್ಟು ಜನ ಮುಂದೆ ಬರಬೇಕು. ಆ ರೀತಿಯ ಒಂದು ಗುಣ ಇರುವಂಥವ್ರು ಹುಟ್ಟಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ದೇಶ ಅಭಿವೃದ್ಧಿಯತ್ತ ಸಾಧಲಿಕ್ಕೂ ಇವೆಲ್ಲ ಒಂದು ಫೌಂಡೇಶನ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೆ ಅವ್ರು ಟಿಕೆಟ್ ಆಸ್ಪಿರೆಂಟ್ ಅಂತಲೇ ಹೇಳಲಿಕ್ಕೆ ಬರಲ್ಲ, ಬಟ್ ಅರ್ಹತೆ ಇದೆ. ಪುಟ್ಟಸ್ವಾಮಣ್ಣ ಕೇಳಿದ್ರಲ್ಲಿ ತಪ್ಪೇನಿಲ್ಲ, ಅವ್ರು ಕೆಲಸ ಮಾಡಿದರೆ ಕೇಳ್ಬೋದು ಅಷ್ಟೇ. ನಮ್ಮ ಆತ್ಮೀಯ ಪುಟ್ಟಸ್ವಾಮಿ ಅವ್ರಿಗೆ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ. ಅವ್ರಿಗೆ ಭಗವಂತ ಆರೋಗ್ಯ ಕೊಟ್ಟು ಕಾಪಾಡಲಿ. ಮುಂದಿನ ದಿನದಲ್ಲಿ ಯಾವುದೇ ಥರ ಒಳ್ಳೆಯ ಅಧಿಕಾರ ಸಿಗಲಿ ಅಂತ ನಾನು ದೇವ್ರು ಅವಕಾಶ ಸಿಕ್ಕರೆ ಒಳ್ಳೆಯದಾಗಲಿ. ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಅವ್ರಿಗೆ, ಖಂಡಿತ ಮುಕ್ತವಾಗಿ ಸಪೋರ್ಟ್ ಮಾಡ್ತೀರಂತ. ಖಂಡಿತ ಸರ್ ತಾವು ಸರ್, ಇವತ್ತು ಪುಟ್ಟಣ್ಣವರು ಕಳೆದ 16 ವರ್ಷಗಳಿಂದ ನಿರಂತರವಾಗಿ ಜನರ ಸೇವೆಯಲ್ಲಿ ಮಾಡ್ತಾ ಇದ್ದಾರೆ. ಬಡವರ ಬಗ್ಗೆ ಅತ್ಯಂತ ಕಾಳಜಿಯನ್ನು ಉಳಿಸ್ಕೊಂಡು ಸೇವೆಯನ್ನು ಮಾಡ್ತಿದ್ದಾರೆ. ಅವರಿಗೆ ದೇವರು ಸಂದರ್ಭ ಬಂದಾಗ ಅಧಿಕಾರ, ಐಶ್ವರ್ಯ, ಆರೋಗ್ಯ ಎಲ್ಲವನ್ನು ಕೊಡ್ತಾರೆ. ಅವರ ಕುಟುಂಬ ಎಲ್ಲ ಚೆನ್ನಾಗಿರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತೀನಿ. ನಮ್ಮ ಕ್ಷೇತ್ರದ ಮಂಡಲದ ಅಧ್ಯಕ್ಷರಾದಂಥ ನಮ್ಮ ರಾಘವೇಂದ್ರ ಶೆಟ್ಟಿಜಿ ಸರ್ ಅವರು ಹೇಳ್ದಂಗೆ ನಮ್ಮ ಆತ್ಮೀಯ ಗೆಳೆಯರು ಆದಂಥ ಪುಟ್ಟಸ್ವಾಮಣ್ಣನವರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಅದರಲ್ಲಿ ನಾವೆಲ್ಲರೂ ಕೂಡ ಈ ಕ್ಷೇತ್ರದ ಎಲ್ಲ ಮುಖಂಡರುಗಳು ಕೂಡ ಅವರಿಗೆ ಹಾರೈಸೋದಕ್ಕೋಸ್ಕರ ನಾವು ಇವತ್ತು ನಮ್ಮ ಮಂಡಲ ಅಧ್ಯಕ್ಷರ ಜೊತೆಯಲ್ಲಿ ಮತ್ತು ನಮ್ಮ ಗೋಪಾಲಣ್ಣನವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಆಗಮಿಸಿದ್ದೇವೆ. ಅವರಿಗೆ ಈ ಒಂದು ಮುಖಾಂತರ ನಾವೆಲ್ಲರೂ ಹಾರೈಸೋದೇನಂತಂದರೆ ಅವರಿಗೆ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ಒಂದು ಶಕ್ತಿಯನ್ನು ಪುಟ್ಟಸ್ವಾಮಿ ಅವರಿಗೆ ಕರುಣಿಸಲಿ. ಈ ಮೂಲಕ ಅವರು ಜನಪರವಾದಂಥ ಕೆಲಸಗಳನ್ನು ಹೆಚ್ಚು ಮಾಡೋದಕ್ಕೆ ಅವರಿಗೆ ದೇವರು ಶಕ್ತಿ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. 50ನೇ ವರ್ಷದ ಸರ್ ಇದು ಬರ್ತ್ಡೇ. ಏನಿಲ್ಲ, ನಮ್ಮ ಗೋಪಾಲಣ್ಣರ ಆಶೀರ್ವಾದದಿಂದ ಇದೇ ರೀತಿ ಹಿಂಗೆ ನಡ್ಕೊಂಡು ಅವ್ರು ಮಾಡ್ತಾ ಇರ್ತೀವಿ ಅಂತ ಕೇಳ್ಕೊಂತ ಸರ್. ಅವರೆಲ್ಲ ಪ್ರೀತಿ ವಿಶ್ವಾಸದಿಂದ ನಾವು ಸೊ ಈ ಬರ್ತ್ಡೇ ವಿಶೇಷ ಎಲ್ಲ ಕಡೆ ಮುಂದಿನ BBMP ಆಕಾಂಕ್ಷೆ ಅದು ಗೋಪಾಲಣ್ಣ ಮತ್ತು ದೇವರ ಆಶೀರ್ವಾದ ಏನಿರ್ತದೆ. ಅಲ್ಲ, ಯಾಕಂದರೆ ಇಲ್ಲಿ ಎಲ್ಲರಿಗೂ ಮಾರಪ್ಪನಪಳ್ಳಿ ಹೋಟೆಲ್ ಗಲ್ಲಿಗಲ್ಲೂ ಈ ಸದ್ಯ ಪುಟ್ಟಸ್ವಾಮಿ ಅವ್ರದ್ದು ಓಡ್ತಾ ಇದೆ ಹೆಸರು. ಹಾಗಾಗಿ ನಾವು ನೇರವಾಗಿ ಕೇಳ್ತಾ ಇದ್ವಿ, ನಾವು ಆಕಾಂಕ್ಷೆ ಸರ್. ಏನಿಲ್ಲ, ನಮ್ಮ ಯಜಮಾನರು ಗೋಪಾಲಣ್ಣವ್ರು ಏನು ಹೇಳ್ತಾರೋ ಅವ್ರು ನಿಲ್ಲು ಅಂದರೆ ನಿಲ್ತೀನಿ, ಅವ್ರ ಮಾರ್ಗದರ್ಶನದಲ್ಲೇ ಬೇಡ ಅಂದರೆ ಸುಮ್ಮನೆ ಇರ್ತೀನಿ. ಸರ್ ಏನು ಸರ್, ಇನ್ನೂ ಕ್ಯಾಟಗಿರಿ ಬರಬೇಕು, ಅದು ಬಂದಂಥ ಸಂದರ್ಭದಲ್ಲಿ ನೋಡೋಣ ಸರ್. ಸೇವೆ ಮಾಡ್ತೀನಿ ಸರ್ ನಾನು. ಹ್ಞೂ ಸರ್, ಅವರೆಲ್ಲರೂ ನಮ್ಮ ಪ್ರೀತಿ ವಿಶ್ವಾಸ, ಅವರ ಹಿತೈಷಿಗಳು ನಮಗೆ, ಅದರಿಂದ ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಮಂಡಲಾಧ್ಯಕ್ಷರು ಕೂಡ
ಮಾತಾಡಿಸಿದಾಗ ಹೇಳಿದ್ರೆ ಪುಟ್ಟಸ್ವಾಮಿ ಅವರು ಅವ್ರ ಅರ್ಹರು, ಖಂಡಿತ ಅವ್ರಿಗೆ ರಾಜಕೀಯ ಸ್ಥಾನಮಾನ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಏನು ಅವರ ನಮ್ಮ ಅಧ್ಯಕ್ಷರ ಆಶೀರ್ವಾದನೂ ನಮ್ಮ ಮೇಲೆ ಇರಲಿ ಅಂತ.